ಫೈನಲ್ ಕಟ್ ಮಾಡಿದೆ ಆಹಾ ಬಂದ್ಬಿಡ್ತು ನೋಡಿ ಹೆಂಗಿದೆ. ನೋಡಿ ಗಾಯ್ಸ್ ಯಾವ ಥರ ನಾನು ಡೋರ್ ಓಪನ್ ಮಾಡಿದ್ರೆ ಸಾಕು ಬಂದ್ಬಿಡುತ್ತೆ. ಚಾನಲ್ ಭಾಗ್ಯಕುಮಾರಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ರ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ರ ಅಂತ ಅನ್ಕೊಳ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಬಂದ್ಬಿಟ್ಟು ಟೈಮ್ 3 ಗಂಟೆ ಆಗ್ತಾಯಿದೆ. ಇವಾಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ನಾನು ಕೆಲ್ಸಕ್ಕೆ ಹೋಗಿದ್ದೆ, ಅದಕ್ಕೆ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. 2 ಗಂಟೆ ಆಯಿತು. ಇವಾಗ ಊಟ ಮಾಡ್ಕೊಂಡು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀರು ತುಂಬ್ತಾ ಇದ್ದಾಳೆ ನೋಡಿ ಗಾಯ್ಸ್ ಯಾವ ಥರ ತುಂಬ್ತಾ ಇದ್ದಾಳೆ. ನಮಗೆ 2 ದಿನಕ್ಕೆ ಒಂದ್ಸತಿ ನೀರು ಬರುತ್ತೆ, ಅದಕ್ಕೆ ಮೋಟ್ರನ್ನು ಹಾಕ್ಕೊಂಡಿದ್ದೀನಿ. ವಾಷಿಂಗ್ ಮಿಷಿನ್ ಬಟ್ಟೆನೂ ಮಾಡಿಸ್ಕೊಂಡಿದ್ದೆ ನೋಡಿ ಗಾಯ್ಸ್. ಬಟ್ಟೆ ಹಾಕಿದ್ದೀನಿ. ಇವಾಗ ನಮ್ಮ ತಂಗಿ ನೀರು ತುಂಬ್ತಾ ಇದ್ದಾಳೆ. ಇನ್ನು ಪಾತ್ರೆ ಇದೆ, ಪಾತ್ರೆ ಕ್ಲೀನ್ ಮಾಡ್ಕೊಳ್ಬೇಕು. ಬಂದು ಗ್ಯಾಸ್ ಕ್ಲೀನ್ ಮಾಡ್ಕೊಳ್ತೀನಿ ಗಾಯ್ಸ್. ಇವತ್ತು ಮಂಗಳವಾರ ಬೇರೆ ಪೂಜೆ ಮಾಡಬೇಕಾಗಿತ್ತು, ಬೆಳಗ್ಗೆನೇ ಮಾಡಬೇಕಾಗಿತ್ತು. ಅದನ್ನು ಮಾಡಿರಲಿಲ್ಲ. ನಾನು ಕೆಲಸ ಟೈಮ್ ಆಯಿತು ಅಂತ ಹಂಗೆ ಹೋಗ್ಬಿಟ್ಟೆ. ಅದಕ್ಕೆ ಇವಾಗ ಸಾಯಂಕಾಲ ಮಾಡೋಣ ಅಂತ ಇದೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಹಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ರು. ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡು ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಡೋರ್ ಓಪನ್ ಮಾಡಿದ್ರೆ ಸಾಕು ಗೈಸ್, ಜಾನಿ ಓಡ್ ಬಂದುಬಿಡುತ್ತೆ ನನ್ನ ಹತ್ರ. ನಾನು ಡೋರ್ ಓಪನ್ ಮಾಡಿದ್ದೀನಿ, ಆವಾಗಲೇ ಬಂದು ಕುತ್ಕೊಂಡಿದ್ದೆ. ರಂಗೋಲಿ ಹಾಕ್ಬೇಕಂತ ಡೋರ್ ಓಪನ್ ಮಾಡಿದೆ, ಆವಾಗ ಬಂದು ಕುತ್ಕೊಂಡಿದ್ದೆ ನೋಡಿ. ನಾನು ಯಾವಾಗ ಓಪನ್ ಮಾಡ್ತೀನಿ ಅಂದರೆ ಆವಾಗ ಬರುತ್ತೆ. ಒಂದು ಸತಿ ನಾವು ಏನಾದರೂ ತಿನ್ನೋಕ್ಕಾಕಿದ್ರೆ ಸಾಕು, ನಾಯಿಗೊಂದು ಎಷ್ಟೊಂದು ಪ್ರೀತಿ ಇರುತ್ತಲ್ಲ ನಮ್ಮ ಮೇಲೆ. ನನಗಂತೂ ಇದನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಇದ್ರ ಜೊತೆ ಎಲ್ಲ ಆಟ ಆಡಬೇಕಂತ. ನೋಡಿ ಹೆಂಗೆ ನೋಡ್ತಾ ಇದೆ ನನ್ನ. ಬದುಕಿನ ತರಗತಿಯೊಳಗೆ ಸಹಪಾಠಿ ನಾನಾಗಿ ಹಾಜರಿಯ ನೀಡುವೆ ಹಿಂಬಾಲಿ. ರಂಗೋಲಿ ಹಾಕಿದ್ದೀನಿ ಅಷ್ಟೇ ಗೈಸ್. ರಂಗೋಲಿ ಏನು ಬರಲ್ಲ ನನಗೆ. ನಮ್ಮ ಅತ್ತೆ ಬಂದಿದ್ರು, ನನ್ನ ನೋಡೋಕ್ಕಂತ ಬಂದಿದ್ರು ನಮ್ಮ ಅತ್ತೆ. ಅವಾಗ ತೊಗೊಂಬಂದಿದ್ರು ಅಳಿಸಿಲ್ಲ ಹಣ್ಣನ್ನ. ಜಿಡ್ಡು ಇರುತ್ತಂತ ಇದು ಅಂಟು ಥರ, ಬಟ್ ಗೊತ್ತಿಲ್ಲ, ನೋಡ್ಬೇಕು ಹೆಂಗಿದೆ ಅಂತ. ಎಷ್ಟು ದಪ್ಪ ಇದೆ ನೋಡಿ ಗೈಸ್. ಕಾಣಿಸ್ಕೊಂಡ್ರೇನ ಆಗ್ತಾಯಿಲ್ಲ, ತುಂಬ ಗಟ್ಟಿಯಾಗಿದೆ. ಫೈನಲ್ ಕಟ್ ಮಾಡಿದೆ ಆಹಾ ಬಂದ್ಬಿಡ್ತು ನೋಡಿ ಹೆಂಗಿದೆ. ಚೆನ್ನಾಗಿದೆ ಸ್ವೀಟ್ ಅಲ್ಲ. ಸಾಲ್ವೆ ಇದಕ್ಕೆ ಯಾವಾಗಲೂ ಎಣ್ಣೆ ಹಚ್ಕೊಳ್ಬೇಕು, ಇಲ್ಲಾಂದ್ರೆ ಅಂಟು ಬರುತ್ತೆ. ಇದಕ್ಕೆ ಏನಂತಾರ ಗೊತ್ತಿಲ್ಲ ನನಗೂ. ತುಂಬ ಕಷ್ಟ ಇದೆ ಇದನ್ನ ತೆಗಿಯೋದು. ಸೊಳ್ಳೆ ಬಂಚೆ ಕಂಬನು ಸ್ವೀಟ್ ಎಲ್ಲ ಗಾಯ್ಸ್. ನಮ್ಮ ಮಕ್ಕಳು ಸುಳ್ಳು ಹೇಳಿದಾರ. ಸ್ವೀಟ್ ಇದೆ ಗಾಯ್ಸ್. ನಮ್ಮ ತಂಗಿಗೆ ಸುಳ್ಳು ಹೇಳ್ತಾರೆ. ಸ್ವಲ್ಪ ಸ್ವೀಟ್ ಇದೆ, ಅಷ್ಟೊಂದೇನಿಲ್ಲ. ಸಾಕು. ಇವಾಗ ಬಿಡಿಸಿದ್ವಿ ನೋಡಿ ಗಾಯ್ಸ್. ಫೈನಲ್ ಆಗಿ ಇವಾಗ ಮುಗೀತು. ಇಷ್ಟು ಬಂತು ಏನು ಇಷ್ಟಿಲ್ಲ. ಅಳಿಸ್ಲಾಗ ನೀವು ತಿನ್ನಿ. ಇಷ್ಟು ಹಣ್ಣು ಬಂದಿದೆ. ಇನ್ನು ಹಣ್ಣು ಕಟ್ ಮಾಡಾದ್ಮೇಲೆ ಹೊರಗಡೆ ಹೋಗ್ಬಿಟ್ಟು ದೇವ್ರಿಗೆ ಹೂವು ತೊಗೊಂಬಂದು ಸ್ನಾನ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡಿದೆ. ಒಮ್ಮೆ ಅವಳು ಕಂಡು ಕಂದ ಓಡಿ ಬಂದರೆ ನನ್ನೇ ನಾನು ಹೊಲಿದು ಕೊಡುವೆ ಅವಳ ಕಾಲಿಗೆ. ಉಸಿರೇ ಉಸಿರೇ ನೀನಮ್ಮ, ಉಸಿರೇ ಉಸಿರೇ ಉಸಿರೇ. ನಮ್ಮ ತಂಗಿ ನೋಡಿ ಎಣ್ಣೆ ವೇಸ್ಟ್ ಆಗಬಾರ್ದು ಅಂತ
ಅದನ್ನು 2 ಫೋಲ್ಡಾಗಿ ಮಾಡಿಬಿಟ್ಟು ಇಟ್ಟಿದ್ದಾಳೆ. ಅದರಿಂದ ಒಂದೊಂದು ಡ್ರಾಪ್ ಬೀಳುತ್ತೆ. ಇನ್ನು ರಾತ್ರಿಗೋಸ್ಕರ ಏನು ಮಾಡೋಣ ಅಡುಗೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಆವಾಗಲೇ ನನಗೆ ನೆನಪಾಯಿತು, ಮನೇಲಿ ಮೊಟ್ಟೆ ಇದೆಯಲ್ಲ, ಮೊಟ್ಟೆ ಪಲ್ಯ ಮಾಡಿಬಿಡೋಣ ಇವತ್ತು ಕುದಿಸ್ಬಿಟ್ಟು ಅಂತ ಯೋಚನೆ ಮಾಡಿದೆ. ಆವಾಗಲೇ ನಾನು ಮೊಟ್ಟೆ ಪಲ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊಟ್ಟೆನ ಕುದಿಸ್ಬಿಟ್ಟು ಆಮೇಲೆ ಅದನ್ನು ತೆಗೆದು ಚಾಕುವಿಂದ ಕಟ್ ಮಾಡಿಬಿಟ್ಟು ಅದಕ್ಕೆಲ್ಲ ಫ್ರೈ ಮಾಡಿ ಸ್ಟಾರ್ಟ್ ಮಾಡಿಕೊಂಡೆ. ನಿಮ್ಗೇನಾದರೂ ಈ ರೆಸಿಪಿ ಬೇಕಂದರೆ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಫುಲ್ ರೆಸಿಪಿನ ಹಾಕ್ತೀನಿ. ಇದರೊಳಗಡೆ ಸ್ವಲ್ಪ ಕ್ಲಿಪ್ನ ನಾನು ಹಾಕಿಲ್ಲ. ನಾನೇ ಒಂದು ವ್ಲಾಗ್ ಮಾಡಿಬಿಡ್ತೀನಿ ಮೊಟ್ಟೆ ಪಲ್ಯ ಅಂತ. ನಿಮ್ಗೇನಾದರೂ ರೆಸಿಪಿ ಬೇಕು ಅಂದರೆ ಒಂದು ಫ್ರೈ ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆಮೇಲೆ ಸ್ವಲ್ಪಷ್ಟು ಖಾರ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಎಗ್ಸ್ನ ಅದರೊಳಗಡೆ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿ ಅದು ಫ್ರೈ ಆಗಿಬಿಡುತ್ತೆ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಕಡಾಯಿ ತೊಗೊಂಡು ಅದರೊಳಗಡೆ ನಾವು ಜೀರಿಗೆ ಹಾಕ್ಕೊಂಡು ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಇದು ಆನಿಯನ್ಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಫುಲ್ ವಿಡಿಯೋನ ಮಾಡೋಕ್ಕಾಗಿಲ್ಲ, ಅದಕ್ಕೆ ನಾನು ಹೇಳಿದ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ ನಿಮಗೇನಾದರೂ ಈ ರೆಸಿಪಿ ಬೇಕಂದರೆ. ಇನ್ನು ಈ ರೆಸಿಪಿ ಅಂತೂ ಮುಗೀತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕೋದ್ರಿಂದ ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ. ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಪಲ್ಯ. ನಾನು ಒಂದು 10 ನಿಮಿಷ ಹಿಂದೆನೇ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ. ಆಮೇಲೆ ಪಲ್ಯ ಆದಮೇಲೆ ಚಪಾತಿ ಮಾಡೋಣ ಅಂತ ಇನ್ನು ಚಪಾತಿ ಮಾಡಿದೆ. ಚಪಾತಿ ಮಾಡಿಬಿಟ್ಟು ಇಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗು. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.